ಚೈನಾದಲ್ಲಿ ಇದ್ದ ಮೋದಿ ಹೋಗಿ ಕರ್ಕೊಂಬಂದ್ರು. ಇನ್ನೊಂದ್ಸತಿ ಕೇಳಿ, ಚೈನಾದಲ್ಲಿದ್ದ ಮೋದಿ ಹೋಗಿ ಕರ್ಕೊಂಬಂದ್ರು. ಸರಿ, ಅಲ್ಲ, ಚೈನಾ ಜೈಲಲ್ಲಿರೋನು ಮೋದಿ ಹೋಗಿ ಕರ್ಕೊಂಡ್ ಬರ್ತಾರೆ ಅಂದ್ರೆ ಮೋದಿ ಕೆಪಾಸಿಟಿ ಇತ್ತು. ಚೂರು ಹಿಂಗ್ ಬನ್ರಿ, ನೀವು ಹಂಗ ಹೋಗ್ಬೇಡಿ. ಅದನ್ನ ಇನ್ನೂ ಚೆನ್ನಾಗಿ ಹೇಳ್ಬೋದು. ಚೈನಾ ಜೈಲಲ್ಲಿದ್ದ ಬ್ರೋ, ಮೋದಿ ಹೋಗ್ತಿದ್ದಂಗೆ ಚೈನಾ ಗಡ 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 ನಡುಗಿ ಡಾಕ್ಟರ್ ಬ್ರೋನ ಏರೋಪ್ಲೇನ್ ಹಚ್ಚಿ ಬಿಟ್ಟು ಕಳಿಸಿದ್ರು. ಹೇಳಿ, ಅಲ್ಲ, ನೀವು ಏನೇ ಮಾಡಿದ್ರು ಕೀರ್ತಿ ಮೋದಿಗೆ ಸಲ್ಲುತ್ತೆ. ನೀವು ಡಾಕ್ಟರ್ ಬ್ರೋನ್ ಅಂತ ಹುಡುಗ, ಆ ಹುಡುಗ ಒಂದು ಮೊಬೈಲ್ ಇಟ್ಕೊಂಡು ಇಡೀ ಊರ್ನ ದೇವಸ್ಥಾನನ ಮಾಡ್ತಿದ್ದ. ಅದಾದ ನಂತರದಲ್ಲಿ ಅದನ್ನು ಒಂದು ಸ್ವಲ್ಪ ರಾಜ್ಯಕ್ಕೆ ವಿಸ್ತಾರ ಮಾಡ್ದ. ಅದನ್ನಾದ್ಮೇಲೆ ಅಂತಾರಾಜ್ಯಗಳ ವಿಸ್ತಾರ ಮಾಡ್ದ. ಅದಾದ್ಮೇಲೆ ದೇಶ ವಿಸ್ತಾರ ಮಾಡಿದ್ದು ಹೋಗಿ ಪಾಕಿಸ್ತಾನಕ್ಕೆ ಹೋದ. ಈ ಪಾಕಿಸ್ತಾನದಲ್ಲಿ ಮಾಡೋದನ್ನು ಮಾಡಿ ತಾಲಿಬಾನ್ ಹೋದ. ನಿಮ್ಗೆ ಯಾರಿಗಾದ್ರೂ ಕೆಪಾಸಿಟಿ ಇದೆಯಾ? ಚಾನಲ್ ಅವ್ರಿಗೆ ಇದೆಯಾ? ನೀವು ಚಾನಲ್ನವರು ಎಷ್ಟು ಪರ್ಮಿಷನ್ ತಗೊಂಡು ಒಂದು ದೇಶದೊಳಗಡೆ ಹೋಗ್ಬೇಕು ಗೊತ್ತಾ? ಆ ಹುಡುಗ ಚೈನಾನು ಒಂದ್ಸತಿ ಹೊಗಳದ, ನೋಡ್ರಿ ಚೈನಾ ನೋಡಿ ನಾವು ಕಲಿಬೇಕು ಅಂತ. ಅವಾಗ ಒಂದಿಷ್ಟು ನೆಗೆಟಿವ್ ಹೊಡೆದ್ರಿ. ಆಮೇಲೆ ಅವನಿಗೆ ಗೊತ್ತು ಚೈನಾ ಬೇರೆ ಗಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವನಿಗೆ, ಓಹ್ ಸಾರ್ ಇದು ಚೈನಾ ನಮ್ಗಿಂತ 70 ವರ್ಷ ಹಿಂದೆ ಇದೆ ಅಂತ. ನಾನು ಏಕದಮ್ ನನಗೆ ಒಂದೇ ಸತಿ ಗೊತ್ತಾಗಲ್ಲ. ಒಂದು ಜಾಗಕ್ಕೆ ಹೋಗ್ತಿದ್ದಂಗೆ ನನ್ನನ್ನು ಯಾವ್ದೋ ಹುಡುಗ ಬಾಂಬೆ ಕರೆದ್ರು ಹೋಗ್ಕೊಡೋದು. ಬಾಂಬೆ ಕರೆದಾಗ ನಾನು ಬಾಂಬೆಗೆ ಹೋದಾಗ ಇಳಿತಿದ್ದಂಗೆ ಆ ಏರ್ಪೋರ್ಟ್ ಅದನ್ನು ನೋಡು, ವಾ 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 ವಾ, ಏನು ಗುರು ಇದು ಬಾಂಬೆ, ಈ ಥರ ಬೆಂಗಳೂರು ಇಲ್ವಲ್ಲ ಗುರು ಅನ್ಕೊಳ್ತೀನಿ. ಬಾಂಬೆ ಸ್ಲಮ್ ಹೋದ್ಮೇಲೆ ಗೊತ್ತಾಗುತ್ತೆ, ಅಪ್ಪ ನಮ್ಮ ಊರು ಬೆಟ್ರು ಕಣ. ಅದು ತಕ್ಷಣಕ್ಕೆ ಮಾಡಿದ ಎಷ್ಟೇನಪ್ಪ ಅಂದ್ರೆ ಅಯೋಧ್ಯೆಗೆ ಹೋದ ಮೇಲೆ ಏನಕ್ಕೆ ಕನ್ವರ್ಷನ್ ಅದು ನಿಮ್ಗೆ ಸಾಮಾನ್ಯ. ನಿಮ್ಗೆ ಅವಾಗಲೇ ಹೇಳುವಾಗ ನನ್ನನ್ನ ಬಿಂಬಿಸುವಾಗ ರಿಷಿಕುಮಾರ್ ಸ್ವಾಮೀಜಿ ಕಾಂಟ್ರವರ್ಸಿ ಎನ್ನುವಂತ ಬಿಂಬಿಸ್ಬಿಟ್ರು. ಆವತ್ತು ಹೇಳ್ತೀನಿ, ನಾನು ಹಿಂದೂ ಧರ್ಮದಲ್ಲಿ ಬ್ರೋ ಅನ್ನೋ ಹುಡುಗ ಹೋಗ್ತಿದ್ದಾನಲ್ಲ, ಆ ರೀತಿ ನಾನು ನುಗ್ಗಿದ್ರಿಂದ ಅವ್ರಿಗೆ ಭಯ ಇತ್ತು. ಅವ್ರಿಗೆ ಏನಾನ ಮಾಡಿ ಈ ಒಂದು ತಡೆದು ಬಿಡ್ಬೇಕು, ಆ ಹುಡುಗನ್ ತಡಿಬೇಕು. ಇಲ್ಲದೆ ಹೋದ್ರೆ ನಮ್ಮ ಹುಡುಗ ಬರ್ತಾನೆ ಮುಂದಕ್ಕೆ ಅನ್ನೋದ್ರಿಂದ ಕಾಂಟ್ರವರ್ಸಿ ಅನ್ನುವಂಥ ಸೀನನ್ನು ತಂದಿರ್ತಾರೆ. ಅದನ್ನ ಅವತ್ತು ಮೀಡಿಯಾಗಳಿಗೆ, ನಮ್ಮಲ್ಲಿ ಏನು ಗೊತ್ತಾ, ಸರಿಸಬೇಕು. ನಮ್ಮ ಮೀಡಿಯಾಗೆ ಅದು ಇದು ಗೊತ್ತಿಲ್ಲ, ಕಂಟೆಂಟ್ ಬೇಕು. ಅವಾಗ ಸಾಯ್ತಾನ ಸತ್ಗಳಿದ್ದಾಗ ನಮ್ಗೆ ನಾವು ಕಂಟೆಂಟ್ ಹೊಡಿತಿಲ್ಲ. ಅದು ಎಲ್ಲ ಮೀಡಿಯಾದಲ್ಲಿ ಇರೋದು, ಎಲ್ಲದರಲ್ಲೂ ಇರೋದು, ನಂದ್ರಲ್ಲೂ ಇರೋದು, ನನ್ನ ಮೀಡಿಯಾದಲ್ಲೂ ಇರೋದು. ನನಗೆ ಕಂಟೆಂಟ್ ಬೇಕು. ಆಮೇಲೆ ಅವನು ಸತ್ನೋ ಬದುಕುದ್ನೋ ಆಮೇಲೆ ನೋಡಿ, ಯಾವನು ಸಾಯಲ್ಲ ಸರ್. ಅವನ ವಿಲ್ ಪವರ್ ಇದೆ ಅಂತ ಅಂದ್ರೆ ನೀನ್ ಏನ್ ಕಾಂಟ್ರವರ್ಸಿ ಮಾಡಿದ್ರು ಅಷ್ಟೇ, ಬ್ರೋಗೂ ಅಷ್ಟೇ. ಈಗ ನಾವೆಲ್ಲ ಹೇಳ್ತಾ ಇರೋದು ಅಯೋಧ್ಯೆಗೆ ಬಂದಲ್ಲ ಬ್ರೋ, ಆ ಕಾರಣಕ್ಕ ಗುರುಗಳೇ ಅಂತ. ಖಂಡಿತ ಸನಾತನ ಧರ್ಮದ ಜಾಡನ್ನ ಹಿಡಿದ್ರೆ ಇದನ್ನ ಕಮ್ಯುನಿಸ್ಟ್ ದೇಶ ಅಂತ ಹೇಳಿ ಏನು ಬರ್ಕೊಂಡಿದ್ದೀರೋ, ಆ ಕಮ್ಯುನಿಸ್ಟ್ ದೇಶ ಅಂತಾನೆ ನೀವು ಬರ್ದಿರೋದ್ರಿಂದ ಈ ಕಮ್ಯುನಿಸ್ಟ್ರೆಲ್ಲ ಸೇರ್ಕೊಳ್ತಾರೆ. ರಾಮನ್ನು ವಿಜೃಂಭಣೆ ಮಾಡ್ತಿದ್ದಲ್ಲ ಇಷ್ಟು ದಿವಸ ಇವನನ್ನ ಈ ಒಗಳಿದ್ರಲ್ಲ ಹಿಂದೆ ಅವ್ರನ್ನ ಪ್ರಪಂಚನೇ ಅಷ್ಟು ನೀನು ನಿನ್ನ ಹೊಗಳ್ತಾ ಇದ್ರೆ ಮಾದೇವನ್ನ ಹೆಂಗೆ ಇನ್ನೊಬ್ರು ಸ್ವಲ್ಪ ಹೆಂಗೆ ಅಂತಿರ್ತಾರೆ. ನಾನು ನಿನ್ನನ್ನು ಬಿಟ್ಟು ರಾಮನ ಹೊಗಳಕ್ಕೆ ಹೋದ್ರೆ ನಿನ್ ರಾಮನ್ ಕಂಡ್ರೆ ಆಗಲ್ಲ ಅನ್ನೋದು ನಿಂತೆ. ಇದು ಸಹಜವಾಗಿರುವಂಥದ್ದು. ಅದ್ರ ಜೊತೆಗೆ ಈ ದೇಶದಲ್ಲಿ ಕಮ್ಯುನಿಸ್ಟರು ನಿಷ್ಠರು ಈ ಕಮ್ಯುನಿಸ್ಟರು ಏನೋ ಮಾಡ್ಕೊಂಡ್ರು ಅಂತ ಆ ಕಮ್ಯುನಿಸ್ಟತೆ ಅವರಲ್ಲಿ ನಿಷ್ಠತೆ ಇಲ್ಲ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಡಾಕ್ಟರ್ ಬ್ರೋ ಅನ್ನುವಂಥ ಹುಡುಗ, ಅವನ ಹೆಸರೇನೋ ಹೇಳಿದೆ ನೀನು, ಗಗನ, ಆ ಚಿಕ್ಕ ಹುಡುಗನ ಸಾಧನೆ ದೊಡ್ಡದಾಗಿದೆ. ರಾಮ ಅವನ ಜೊತೆಗಿದ್ದಾನೆ, ಅದು ಅಷ್ಟೇ ಸಾಕು. ಅವನು ಪಾಡಿಗೆ ಅವ್ನು ಬರ್ತಾನೆ, ಅವನ ದೇಶ ನೋಡ್ಬಿಟ್ಟ ನೋಡ, ದೇಶ ಸುತ್ತು ಇಲ್ಲ ಕೋಶ ಜ್ಞಾನಿ ಇದು ದೊಡ್ಡವ್ರು ಹೇಳಿದ್ದಾರೆ. ಇವು ದೇಶ ಸುತ್ತಾಗಿದೆ, ಈ ಕೋಶ ಓದೋ ಕೆಲಸವೇ ಇಲ್ಲ. ಅವನು ಗೊತ್ತಿದೆ ಅವನನ್ನ ಬಜಾಯಿಸ್ಕೊಳ್ಳೋ ಅಂತ. ಈಗ